ಈಗ ಮದ್ಯಪಾನ ಧೂಮಪಾನ ಅಂತಕ್ಕಂಥದ್ದು ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಊಟದಲ್ಲಿ ಯಾವುದೇ ತೊಂದರೆ ಅಡೆತಡೆಗಳಿಲ್ಲ. ಯಾಕಂದರೆ ಊಟ ಅಂತಕ್ಕಂಥದ್ದು ಒಂದು ಅವರ ಹಕ್ಕು, ಅದನ್ನು ಕಿತ್ಕೊಳ್ಳಿಕ್ಕೆ ಬರೋದಿಲ್ಲ. ಮತ್ತು ಅದನ್ನು ಬೇಕಾದರೆ ಧೂಮಪಾನ ಮದ್ಯಪಾನ ಬ್ಯಾನ್ ಮಾಡ್ಬೋದು. ಇದು ಅವ್ರ ಹಕ್ಕಿರೋದ್ರಿಂದ ನಾವು ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಇಷ್ಟ ಬಂದಿದ್ದು ನಾವು ತಿನ್ಬೋದು. ಮತ್ತು ಅವರು ಬ್ಯಾನ್ ಮಾಡಿದ್ದು ಯಾಕೆ ಅಂತ ಕರೆಕ್ಟಾಗಿ ರೀಸನ್ ಗೊತ್ತಿಲ್ಲ ನಮಗೆ. ಅಲ್ಲ, ಅದು ನೀವು ಹೋಗ್ತೀರಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ? ನಾವು ಹೋಗ್ತೇವೆ, ನಾವು ತಿನ್ಲಿಕ್ಕಂತಾನೆ ಹೋಗ್ತೇವೆ. ಯಾವ ಊಟ ನಿಮ್ಗೆ ಇಷ್ಟ ಅಲ್ಲಿ? ನಮಗೆ ಬಾಡೂಟ. ಬಾಡೂಟ. ಮತ್ತು ಬಾಡೂಟ ನಿಷೇಧ ಮಾಡಿಬಿಟ್ಟವ್ರೆ ಮಹೇಶ್ ಜೋಶಿ ಅವರು. ಅವ್ರು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಈ ಥರ ಎಲ್ಲ ಅದು ಪ್ರಶ್ನೆ ಸ್ವಲ್ಪ ಮೇಲ ಈ ಅಧಿಕಾರಿಗಳೇ. ರೀತಿ ನಿರ್ಧಾರ ತಗೋಬಹುದಾ ಅಂತೇಳಿ. ಅದು ತಪ್ಪು. ಅದು ನಿರ್ಧಾರ ತಗೊಂಡಿದ್ದು ತಪ್ಪು. ಅವ್ರವ್ರಿಗೆ ಇಷ್ಟ ಬಂದಿದ್ದು ಊಟನ ಅವ್ರು ತಿಂತಾರೆ, ಅವ್ರಿಗೆ ಇಷ್ಟ ಬಂದಿದ್ದ ಕಡೆ ಅವ್ರು ಇರ್ತಾರೆ. ಹಾಗಂತ ನೀವೀಗ ಕಾರ್ಯಕ್ರಮ ಇಷ್ಟಪಟ್ಟು ಹೋಗೋರು ಅಲ್ಲಿ ಊಟ ಮಿಕ್ಕಿದವರು ಊಟ ತಿಂದವರೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಇವ್ರಿಗೆ ಇಷ್ಟ ಬಂದಿದ್ದು ಊಟ ತಿನ್ಬೋದಲ್ವಾ? ಅವರು ವೆಜ್ ಮಾತ್ರ ತಿನ್ಬೇಕಂತೇನಿಲ್ಲ. ನಾನ್ ವೆಜ್ ಇಷ್ಟ ಆದವರು ನಾನ್ ವೆಜ್ ತಿನ್ನಬೇಕು. ಅದನ್ನೇ ನಿಷೇಧ ಮಾಡಿದ್ರೆ ಅದು ಏನು ಪರಿಹಾರ ಬರುತ್ತದು? ಅವ್ರನ್ನ ಏನು ವೆಜ್ ಅಂದರೆ ಅದು ಸರಿ ಬರೋದಿಲ್ಲ. ಎರಡು ವೆಜ್ಜು ನಾನ್ ವೆಜ್ ಎರಡೂ ಇರಲಿ, ಅದರಲ್ಲಿ ಏನು ತಪ್ಪು? ಅದು ಇದು ಹೇಳ್ತಕ್ಕಂಥ ತಪ್ಪಂತೀನಿ. ಯಾಕಂದರೆ ನಿಷೇಧಿಸರು ಧೂಮಪಾನ ಮದ್ಯಪಾನ ಆದರೆ ಅದು ಆರೋಗ್ಯಕ್ಕೆ ಹಾನಿಕರ, ಅದು ತಪ್ಪಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.